Hi students, ಈ ಒಂದು ವಿಡಿಯೋದಲ್ಲಿ ನಾನು ಇಂಟೆಗ್ರಲ್ ಕ್ಯಾಲ್ಕುಲಸ್ ಅಂಡ್ ಅಪ್ಲಿಕೇಶನ್ಸ್ ಯೂನಿಟ್ 5 ಏನಿದೆ ಅದರ ಲಾಸ್ಟ್ ಸೆಷನ್ ನಂಬರ್ 11 ಅನ್ನ ಡಿಸ್ಕಸ್ ಮಾಡ್ತಾ ಇದೀನಿ. ವಿತ್ ದಿಸ್ ಸೆಷನ್ ವಿ ವಿಲ್ ಕಂಪ್ಲೀಟ್ ದ ಹೋಲ್ ಸಿಲೆಬಸ್. ಓಕೆ, ಇದು ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಇಂಟೆಗ್ರಲ್ ಕ್ಯಾಲ್ಕುಲಸ್ ಅಂಡ್ ಅಪ್ಲಿಕೇಶನ್ಸ್ ಅಲ್ಲಿ ಈ ಒಂದು ಸೆಷನ್ ಅಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತೀವಿ ಅಂತ ನೋಡೋದಾದ್ರೆ ವಾಲ್ಯೂಮ್ ಆಫ್ ಸಾಲಿಡ್ ಆಫ್ ರೆವಲ್ಯೂಷನ್ ಆಫ್ ಎ ಕರ್ವ್. ಓಕೆ, ಸೊ ಇಂದಿನ ಒಂದು ಸೆಷನ್ ಅಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಿ ಅಂತಂದ್ರೆ ಏರಿಯಾ ಅಂಡರ್ ದ ಕರ್ವ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಏರಿಯಾ ಅಂಡರ್ ದ ಕರ್ವ್ ಗೆ ನಾವು ಫಾರ್ಮುಲಾ ಕೊಟ್ಟಿದ್ವಿ. A is equal to integration from A to B y dx. This is the formula we have discussed in session number 10, area under the curve. ಈ ಒಂದು ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ವಾಲ್ಯೂಮ್ ಆಫ್ ಸಾಲಿಡ್ ಆಫ್ ರೆವಲ್ಯೂಷನ್ ಆಫ್ ಎ ಕರ್ವ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದ್ರ ಮೇಲೆ ಪ್ರಾಬ್ಲಮ್ಸ್, ಕೆಲವೊಂದು ಅಸೈನ್ಮೆಂಟ್ಸ್ ಗಳನ್ನ ಕೂಡ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇಲ್ಲಿ ನೀವು ಇಂದಿನ ಸೆಷನ್ ಅಲ್ಲಿ ಏರಿಯಾ ಅಂದ್ರೆ ಡಿಸ್ಕಸ್ ಮಾಡಿದ್ವಿ. ಏರಿಯಾ ಅಂದ್ರೆ ಯಾವ ತರ ಒಂದು ಕರ್ವ್ ಕೆಳಗಡೆ ಯಾವ ರೀತಿ ಏರಿಯಾ ಬರುತ್ತೆ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಅಂಡ್ ಇನ್ ದಿಸ್ ಸೆಷನ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ವಾಲ್ಯೂಮ್ ಆಫ್ ಸಾಲಿಡ್ ಆಫ್ ರಿವಲ್ಯೂಷನ್. ಅಂದ್ರೆ ಯಾವುದೋ ಒಂದು ಸಾಲಿಡ್ ಅನ್ನ ನೀವು ಒಂದು ಫಿಕ್ಸ್ಡ್ ರೇಡಿಯಸ್ ಅಲ್ಲಿ ನೀವು ಇಟ್ಕೊಂಡು ಅದನ್ನ ರೊಟೇಟ್ ಮಾಡಿದ್ರೆ, ರಿವಾಲ್ವ್ ಮಾಡಿದ್ರೆ, ಆಗ ರಿವಾಲ್ವ್ ಮಾಡಿದಾಗ ನಿಮ್ಗೆ ಅಲ್ಲಿ ಏನ್ ಬರುತ್ತೆ, ಒಂದು ವಾಲ್ಯೂಮ್ ಬರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಕಡ್ಡಿನ ತಗೊಂಡು ಆ ಕಡ್ಡಿಗೆ ಎರಡು ಕಡೆ ದಾರ ಕಟ್ಕೊಂಡು ಹಿಂಗೆ ಜೋರಾಗಿ ಹಿಂಗೆ ತಿರುಗಿಸ್ತಾ ಹೋದ್ರೆ ಆಟೋಮೆಟಿಕಲಿ ಅದು ಸಿಲಿಂಡರ್ ಶೇಪ್ ಅಲ್ಲಿ ರೊಟೇಷನ್ ಆಗ್ತಾ ಇರುತ್ತೆ. ಸೊ ಆ ತರ ಆ ಒಂದು ಸ್ಟ್ರೈಟ್ ಲೈನ್ ಏನಿದೆ, ಸ್ಟ್ರೈಟ್ ಲೈನ್ ಅನ್ನ ನೀವು ರಿವಾಲ್ವ್ ಮಾಡಿದ್ರೆ ಆಟೋಮೆಟಿಕಲಿ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಸಿಲಿಂಡರ್. ಓಕೆ, ಆ ಒಂದು ವಾಲ್ಯೂಮ್ ಏನಿದೆಯಲ್ಲ ಅದನ್ನ ನಾವು ಕಂಡುಹಿಡಿತೀವಿ. ಸೊ ಯಾವುದೇ ಒಂದು ಸಾಲಿಡ್ ಗಳನ್ನ, ಯಾವುದೇ ಒಂದು 2 ಡೈಮೆನ್ಷನಲ್ ಫಿಗರ್ ಗಳನ್ನ ನೀವು ಒಂದು ಪ್ಲೇಸ್ ಗಳಲ್ಲಿ ಫಿಕ್ಸ್ ಮಾಡಿ ಅದನ್ನ ರೊಟೇಷನ್ಸ್ ಮಾಡಿದ್ರೆ, ಎರಡು ಸೈಡ್ ಅಲ್ಲಿ ಫಿಕ್ಸ್ ಮಾಡಬಹುದು ಅಥವಾ ಒಂದ್ ಸೈಡ್ ಅಲ್ಲಿ ಫಿಕ್ಸ್ ಮಾಡಬಹುದು. ಬಟ್ ಒಂದು ನಿಗದಿತವಾದ ಒಂದು ಅಂತರದಲ್ಲಿ ಅದನ್ನ ಫಿಕ್ಸ್ ಮಾಡಿ ನಾವು ರೊಟೇಷನ್ ಮಾಡಿದ್ರೆ ಅಥವಾ ರಿವಾಲ್ವ್ ಮಾಡಿದ್ರೆ ಅಲ್ಲೊಂದು ವಾಲ್ಯೂಮ್ ಜನರೇಷನ್ ಆಗುತ್ತೆ. ಆ ಒಂದು ವಾಲ್ಯೂಮ್ ಅನ್ನ ನಾವು ಬೈ ಇಂಟಿಗ್ರೇಷನ್ ಮೆಥಡ್ ಇಂದ ನಾವು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. You can observe this one. ಇಲ್ಲೊಂದು f of x ಇದೆ, ಅಂದ್ರೆ y is equal to mx. This is the equation of straight line. ಈ ಒಂದು ಈಕ್ವೇಶನ್ ಅನ್ನ ಒಂದು ಕಡೆ ನೀವು ಫಿಕ್ಸ್ ಮಾಡಿ ಒಂದು ದೂರ ಇಟ್ಕೊಂಡು ನೀವು ರೊಟೇಷನ್ ಮಾಡ್ತಾ ಹೋದ್ರೆ ಅಲ್ಲಿ ಯಾವ ಒಂದು ಶೇಪ್ ಫಾರ್ಮೇಶನ್ ಆಗುತ್ತೆ, ಕೋನ್ ಫಾರ್ಮೇಶನ್ ಆಗುತ್ತೆ. ಸೊ ವಿ ಕ್ಯಾನ್ ಫೈಂಡ್ ವಾಲ್ಯೂಮ್ ಆಫ್ ದಟ್ ಒನ್. ಇಲ್ಲಿ ಏನು ಸಣ್ಣ ಪಾರ್ಟ್ ಬ್ಲಿಂಕ್ ಆಗ್ತಿದೆಯಲ್ಲ ಅದನ್ನ ನಾವು dx ಅಂತ ತಗೊಳ್ತೀವಿ, ಸ್ಮಾಲ್ ಪಾರ್ಟ್ ಆಫ್ ದಟ್ ಒನ್ ಅಂತ ಹೇಳಿ. ಇಂಟಿಗ್ರೇಷನ್ ಗೆ ಬೇಕಾಗಿರೋದು dx. ಅಲ್ಲಿ ಒಂದು ಪಾರ್ಟ್ ಅನ್ನ, ಸಣ್ಣ ಪಾರ್ಟ್ ಅನ್ನ ತಗೊಂಡು ಈ ಈಕ್ವೇಶನ್ ಅನ್ನ ಯೂಸ್ ಮಾಡಿ ವಿ ವಿಲ್ ಫೈಂಡ್ ದ ವಾಲ್ಯೂಮ್ ಆಫ್ ಸಾಲಿಡ್ ಆಫ್ ರೆವಲ್ಯೂಷನ್. ಅದೇ ರೀತಿ ಇಲ್ಲೊಂದು ಫಂಕ್ಷನ್ ಕೊಟ್ಟಿದ್ದೀವಿ, ಯಾವುದೋ ಒಂದು ಕರ್ವ್ ಇದೆ, y is equal to f of x ಅಂತ ಕರ್ವ್. ಅದನ್ನ ನಾವು ಈ ರೀತಿ ರಿವಾಲ್ವ್ ಮಾಡಿದಾಗ ನೋಡಿ ಅದು ಈ ಶೇಪ್ ಬಂದಿದೆ ಪೂರ್ತಿ. ಓಕೆ, ಈ ಶೇಪ್ ಬಂದಿದಾಗ ಇಲ್ಲಿ ಅಪ್ಪರ್ ಲಿಮಿಟ್, ಲೋಯರ್ ಲಿಮಿಟ್ a, ಅಪ್ಪರ್ ಲಿಮಿಟ್ b ಇದೆ. ಈ ಒಂದು ಲಿಮಿಟ್ ಒಳಗಡೆ ಈ ಒಂದು ಕರ್ವ್ ನ ಯೂಸ್ ಮಾಡಿಕೊಂಡು ಯಾವ ಒಂದು ಆಕ್ಸಿಸ್ ಅಲ್ಲಿ ರೊಟೇಷನ್ ಆಗ್ತಾ ಇದೆ ಅದನ್ನ ತಗೊಂಡು ದೆನ್ ಈ ಒಂದು dx ಸ್ಮಾಲ್ ಪಾರ್ಟ್ ಅನ್ನು ತಗೊಂಡು ಅದರಲ್ಲಿ ನಾವು ಇಂಟಿಗ್ರೇಷನ್ ಫಾರ್ಮುಲಾವನ್ನ ಯೂಸ್ ಮಾಡಿ ಡೆಫಿನೆಟ್ ಇಂಟೆಗ್ರಲ್ಸ್, ಎಸ್ಪೆಷಲಿ ಡೆಫಿನೆಟ್ ಇಂಟೆಗ್ರಲ್ಸ್ ಅನ್ನ ಯೂಸ್ ಮಾಡಿ ನಾವು ವಾಲ್ಯೂಮ್ ಆಫ್ ಸಾಲಿಡ್ ಆಫ್ ರಿವಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡ್ತಾ ಇದೀವಿ. ಸೊ ಎಲ್ಲದರಲ್ಲೂ ಇಲ್ಲಿ ನೋಡಿ ಅಪ್ಪರ್ ಲಿಮಿಟ್ ಇದು ಅಪ್ಪರ್ ಲೋಯರ್ ಲಿಮಿಟ್ ಇಸ್ ಇದು, ಇಲ್ಲಿ ಅಪ್ಪರ್ ಲಿಮಿಟ್ ಇದು. ಓಕೆ, ಇಲ್ಲಿ ಲೋಯರ್ ಲಿಮಿಟ್ a, ಇಲ್ಲಿ ಅಪ್ಪರ್ ಲಿಮಿಟ್ b. ಇಲ್ಲಿ ಈ ಒಂದು ಲೈನ್ ಏನಿದೆ ಅದನ್ನ ನಾವು ಯಾವ ಒಂದು ಆಕ್ಸಿಸ್ ಅಲ್ಲಿ ನಾವು ರೊಟೇಷನ್ ಮಾಡ್ತಾ ಇದ್ದೀವಿ, ಎಕ್ಸ್ ಆಕ್ಸಿಸ್ ಅಲ್ಲಿ. ಇಲ್ಲೂ ಕೂಡ ಎಕ್ಸ್ ಆಕ್ಸಿಸ್ ಅಲ್ಲಿ ನಾವು ಇದನ್ನ ರೊಟೇಷನ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ವಾಲ್ಯೂಮ್ ಆಫ್ ಸಾಲಿಡ್ ಆಫ್ ರೆವಲ್ಯೂಷನ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಇಂಟಿಗ್ರೇಷನ್ ಅಲ್ಲಿ ಒಂದು ಫಾರ್ಮುಲಾ ಇದೆ, ದಟ್ ಇಸ್ ಅಪ್ಲಿಕೇಶನ್. ಆ ಒಂದು ಇಂಟಿಗ್ರೇಷನ್ ನಾವು ಡೆಫಿನೆಟ್ ಇಂಟೆಗ್ರಲ್ ಅಪ್ಲಿಕೇಶನ್ ನಾವು ಈ ಒಂದು ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಆ ಒಂದು ಫಾರ್ಮುಲಾ ಯಾವುದು ಅಂದ್ರೆ ಇಂಟಿಗ್ರೇಷನ್ ದ ವಾಲ್ಯೂಮ್ ಆಫ್ ಸಾಲಿಡ್ ಆಫ್ ರೆವಲ್ಯೂಷನ್ ಅಬೌಟ್ ಎಕ್ಸ್ ಆಕ್ಸಿಸ್ ಬೈ ದ ಕರ್ವ್ y is equal to f of x between the ordinates x equal to a, x equal to b. ಒಂದು ಫಿಕ್ಸೆಡ್ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಅಂತ x equal to a, x equal to b ಒಂದು ಕರ್ವ್. ಅದನ್ನ ನಾವು ಯಾವ ರೀತಿ ಬರ್ಕೊಳ್ತೀವಿ ಅಂದ್ರೆ v is equal to pi from integration from a to b y square dx. pi into integration from a to b y square dx. ನೀವು ಏರಿಯಾ ಫಾರ್ಮುಲಾ ತಗೊಂಡ್ರೆ ಏರಿಯಾ ಫಾರ್ಮುಲಾ ಏನದು, ಸಿಂಪಲ್. a is equal to integration from a to b y dx ಇಷ್ಟೇ ಇರ್ತಿದ್ದು. ಈ ವಾಲ್ಯೂಮ್ ಅಲ್ಲಿ ಎಕ್ಸ್ಟ್ರಾ ಪೈ ಬರುತ್ತೆ, y ಸ್ಕ್ವೇರ್ ಬರುತ್ತೆ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಕರೆಕ್ಟ್ ಆಗಿ ಯಾವ್ಯಾವ ಫಾರ್ಮುಲಾ ಯಾವ್ದಾವ್ದಕ್ಕೆ ಬರೀಬೇಕು ಅದನ್ನೇ ಬರೀಬೇಕು. ಸದ್ಯಕ್ಕೆ ನಮಗೆ ಬೇಕಾಗಿರೋದು v is equal to pi from a to b integration y square dx ಇಷ್ಟೇ. ಸೊ ನಿಮ್ಗೆ ಈಗ ಪ್ರಾಬ್ಲಮ್ ಅಂತ ಬಂದಾಗ ಈ y ವ್ಯಾಲ್ಯೂ ಅಥವಾ y ಸ್ಕ್ವೇರ್ ವ್ಯಾಲ್ಯೂ ಕೊಡ್ತಾರೆ, a ವ್ಯಾಲ್ಯೂ ಕೊಡ್ತಾರೆ, b ವ್ಯಾಲ್ಯೂ ಕೊಡ್ತಾರೆ. ಸಬ್ಸ್ಟಿಟ್ಯೂಷನ್ ಮಾಡೋದು, ಇಂಟಿಗ್ರೇಷನ್ ಮಾಡೋದು, ಸಿಂಪ್ಲಿಫೈ ಮಾಡೋದು ಅಷ್ಟೇ ನಾವು ಮಾಡಬೇಕಾಗಿರ್ತಕ್ಕಂಥದ್ದು. ಫಸ್ಟ್ ಡೈರೆಕ್ಟ್ಲಿ ವಿ ಗೋ ಟು ದ ಪ್ರಾಬ್ಲಮ್. ದ ಕರ್ವ್ y ಸ್ಕ್ವೇರ್ is equal to x plus 2. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಕರ್ವ್, ಇದು ಕರ್ವ್ y ಸ್ಕ್ವೇರ್ is equal to x plus 2 ಈಸ್ ರೊಟೇಟೆಡ್ ಅಬೌಟ್ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಮೇಲೆ ರೊಟೇಷನ್ ಮಾಡ್ತಾ ಇದೀವಿ. ನಿಮಗೆ ಈ ಒಂದು ಏನು ನಿಮ್ಮ ಡಿಪ್ಲೊಮಾದಲ್ಲಿ ನಿಮಗೆ ಕಂಪಲ್ಸರಿ ಕೊಡೋದು ಓನ್ಲಿ ಎಕ್ಸ್ ಆಕ್ಸಿಸ್ ಮಾತ್ರನೇ ಕೊಡೋದು. ಓಕೆ, ದೆನ್ ಫೈಂಡ್ ದ ವಾಲ್ಯೂಮ್ ಆಫ್ ಸಾಲಿಡ್ ಜನರೇಟೆಡ್
revolving the curve between x equal to 2 and x equal to 5. This is lower limit, this is upper limit. Okay, ಅವ್ರೇನೇನು ಕೊಟ್ಟಿದ್ದಾರೆ ಅವನ್ನ ನಾವು ಬರ್ಕೊಳ್ಬೇಕಾಗತ್ತೆ. ಇಲ್ಲಿ ಅವ್ರೇನು ಕೊಟ್ಟಿದ್ದಾರೆ, ಫಸ್ಟ್ ಕರ್ವ್ ಕೊಟ್ಟಿದ್ದಾರೆ y square is equal to x plus 2. ಲೋಯರ್ ಲಿಮಿಟ್ a ಕೊಟ್ಟಿದ್ದಾರೆ x equal to a, that is equal to 2. ಅಪ್ಪರ್ ಲಿಮಿಟ್ b y is equal to x equal to b, that is equal to 5 ಕೊಟ್ಟಿದ್ದಾರೆ. Okay, then we have to use the formula. ಫಾರ್ಮುಲಾ ಏನು, ಡೈರೆಕ್ಟ್ ಫಾರ್ಮುಲಾ v is equal to pi from a to b y square dx. ಇಲ್ಲಿ ಫಾರ್ಮುಲಾ ಬರೆಯೋದಕ್ಕೆ ಒಂದು v is equal to pi from a to b y square dx. ಸಬ್ಸ್ಟಿಟ್ಯೂಷನ್ ಗೆ ಒಂದು pi ಹಾಗೆ ಇರುತ್ತೆ, a ಜಾಗದಲ್ಲಿ 2, b ಜಾಗದಲ್ಲಿ 5, y ಸ್ಕ್ವೇರ್ ನೇ ಕೊಟ್ಟಿದ್ದಾರೆ, y ಸ್ಕ್ವೇರ್ ನೇ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ y ಸ್ಕ್ವೇರ್ ಕೊಟ್ಟಿದ್ದಾರೆ, ಹಾಗಾಗಿ y ಸ್ಕ್ವೇರ್ ಜಾಗದಲ್ಲಿ ಏನಿದೆ ಅದನ್ನ ನೇರವಾಗಿ ಹಾಗೆ ಬರ್ಕೊಳ್ತೀವಿ x plus 2 dx ಅಂತ ಹೇಳಿ. ಇದಾದ್ಮೇಲೆ ಜಸ್ಟ್ ಏನಿದೆ ಇಂಟಿಗ್ರೇಷನ್. ಸೊ pi ಇಲ್ಲಿ ಇಂಟಿಗ್ರೇಷನ್ ಆಫ್ x ಅಂದ್ರೆ x square by 2, x plus 2 ಇದೆ ಅಲ್ವಾ. ಸೊ ಇಂಟಿಗ್ರೇಷನ್ ಆಫ್ x ಅಂದ್ರೆ x square by 2, ಇಂಟಿಗ್ರೇಷನ್ ಆಫ್ 2 ಅಂದ್ರೆ 2x, ಬಿಟ್ವೀನ್ ದ ಲಿಮಿಟ್ಸ್ 2 to 5 ಅಂತ ಬರ್ಕೊಳ್ತೀವಿ. ದೆನ್ ಇದಾದ್ಮೇಲೆ ಪೈ ಕಾನ್ಸೆಪ್ಟ್ ಹೊರಗಡೆ ಇಟ್ಕೊಳ್ತೀವಿ. ಫಸ್ಟ್ ಅಪ್ಪರ್ ಲಿಮಿಟ್ ಎಲ್ಲೆಲ್ಲಿ x ಇದೆ ಅಲ್ಲೆಲ್ಲ ಕಡೆ ನಾವು 5 ಅನ್ನ ಅಪ್ಲೈ ಮಾಡ್ಕೊಳ್ತೀವಿ, ಮತ್ತೆ ಮೈನಸ್ ಹಾಕಿ ಎಲ್ಲೆಲ್ಲಿ x ಇದೆ ಅಲ್ಲೆಲ್ಲ 2 ಅನ್ನ ಅಪ್ಲೈ ಮಾಡ್ಕೊಳ್ತೀವಿ. ಓಕೆ, ಇಲ್ಲಿ x ಸ್ಕ್ವೇರ್ ಅಂದ್ರೆ 5 ಸ್ಕ್ವೇರ್, 5 ಸ್ಕ್ವೇರ್ ಅಂದ್ರೆ 25, ಮೈನಸ್ ಪ್ಲಸ್ 2 ಇಂಟು x ಅಂದ್ರೆ 2 ಇಂಟು 5 ಅಂದ್ರೆ 10, ಮೈನಸ್ x ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ಅಂದ್ರೆ 4, ಪ್ಲಸ್ 2 ಇಂಟು 2 ಅಂದ್ರೆ 4, ಅದು ಕೂಡ ಸೇಮ್ ಬರುತ್ತೆ. ದೆನ್ ಇಫ್ ಯು ಸಿಂಪ್ಲಿಫೈ ದಿಸ್, 25 by 2 ಪ್ಲಸ್ 10 ಮೈನಸ್ 4 by 2 ಅಂದ್ರೆ 2, ದೆನ್ ಪ್ಲಸ್ 4, 2 ಪ್ಲಸ್ 4 ಅಂದ್ರೆ 6, ಮೈನಸ್ 6 ಆಗುತ್ತೆ. 10 ಮೈನಸ್ 6 ಅಂದ್ರೆ 4. ದೆನ್ ಇಫ್ ಯು ಟೇಕ್ LCM, ಈ LCM ತಗೊಳೋದು ಇವೆಲ್ಲ ಅದನ್ನು ಕೂಡ ನಾನು ಹಿಂದಿನ ಸೆಷನ್ಗಳಲ್ಲಿ ಆಲ್ಮೋಸ್ಟ್ ಎಕ್ಸ್ಪ್ಲೈನ್ ಮಾಡ್ಬಿಟ್ಟಿದ್ದೀನಿ. ಸೊ 2 is the LCM ಅಂದ್ರೆ 2 4s 8. ಸೊ 25 ಪ್ಲಸ್ 8 ಅಂದ್ರೆ 33 pi by 2 ಕ್ಯೂಬಿಕ್ ಯೂನಿಟ್ಸ್ ಆಗುತ್ತೆ. ನೀವು ವಾಲ್ಯೂಮ್ ಅಂತ ಬಂದಾಗ, ನೀವಲ್ಲಿ ಏರಿಯಾ ಅಂತ ಬಂದಾಗ ಸ್ಕ್ವೇರ್ ಯೂನಿಟ್ಸ್ ಅಂತ ಬರೀತೀರಾ ಯೂನಿಟ್ ಅನ್ನ, ಇಲ್ಲಿ ನೀವು ಕ್ಯೂಬಿಕ್ ಯೂನಿಟ್ ಅಂತ ಬರೀತೀರಾ, ಇಷ್ಟೇ ವ್ಯತ್ಯಾಸ. ಓಕೆ, ಪ್ರಾಬ್ಲಮ್ ತುಂಬಾ ಸಿಂಪಲ್. ನಿಮ್ಗೆ ಅದೇನಾದ್ರೂ ಕತೆ ಕೊಟ್ಟಿರ್ಲಿ, ನೀವೇನ್ ಬರ್ಕೊಳ್ಬೇಕಲ್ಲಿ, ಫಸ್ಟ್ ಅವ್ರು ಏನ್ ಕೊಟ್ಟಿದ್ದಾರೆ, ಗಿವನ್ y square is equal to x plus 2, ಇದು ಇಂಪಾರ್ಟೆಂಟ್. ದೆನ್ x is equal to a, that is equal to 2. then x is equal to b, that is equal to 5 ಕೊಟ್ಟಿದ್ದಾರೆ. ಏನ್ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಿದ್ದಾರೆ, ವಾಲ್ಯೂಮ್ v is equal to pi from integration a to b y square dx. ಫಾರ್ಮುಲಾಗೆ 1 ಮಾರ್ಕ್ಸ್. ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ, v is equal to pi from a ಅಂದ್ರೆ 2, b ಅಂದ್ರೆ 5, y ಸ್ಕ್ವೇರ್ ನೇ ಕೊಟ್ಟಿರೋದ್ರಿಂದ x plus 2 dx, ಇದಕ್ಕೆ 1. ನೆಕ್ಸ್ಟ್ ಇಂಟಿಗ್ರೇಷನ್ ಮಾಡ್ಕೊಳ್ಳಿ, v is equal to pi from ಇಂಟಿಗ್ರೇಷನ್ ಆಫ್ x ಅಂದ್ರೆ x square by 2 ಪ್ಲಸ್ ಇಂಟಿಗ್ರೇಷನ್ ಆಫ್ 2 ಅಂದ್ರೆ 2x, ಬಿಟ್ವೀನ್ ದ ಲಿಮಿಟ್ಸ್ 2 to 5 ಅಂತ ಬರ್ಕೊಳ್ಳೋದು, ಇದಕ್ಕೆ 1 ಮಾರ್ಕ್ಸ್, ಇಲ್ಲೊಂದು ಮಾರ್ಕ್ಸ್ ಬಂತು, 3. ನೆಕ್ಸ್ಟ್ ಏನ್ ಮಾಡ್ಬೇಕು, ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಯಾವ ರೀತಿ ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ, ಫಸ್ಟ್ ಎಲ್ಲೆಲ್ಲಿ x ಇದೆ ಅಲ್ಲಿ 5 ಹಾಕೊಳ್ಳಿ. ಸೊ 5 ಸ್ಕ್ವೇರ್ by 2 ಪ್ಲಸ್ 2 ಇಂಟು 5, ಓಕೆ, ಇದು ಬರುತ್ತೆ. ಮೈನಸ್ ಹಾಕೊಳ್ಳಿ, ದೆನ್ ಎಲ್ಲೆಲ್ಲಿ x ಇದೆ ಅಲ್ಲಿ 2 ಸಬ್ಸ್ಟಿಟ್ಯೂಷನ್ ಮಾಡಿ, 2 ಸ್ಕ್ವೇರ್ by 2 ಪ್ಲಸ್ 2 ಇಂಟು 2. ಈ ಒಂದು ಲಿಮಿಟ್ ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಕೂಡ 1 ಮಾರ್ಕ್ಸ್ ಇರುತ್ತೆ. ಕೊನೆಯದಾಗಿ ನೀವು ಸಿಂಪ್ಲಿಫಿಕೇಶನ್ ಮಾಡಿ ಆನ್ಸರ್ನ 33 by pi ಅಂತ ಬರೆಯೋದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಸೊ 5 ಸ್ಕ್ವೇರ್ ಅಂದ್ರೆ ಇಟ್ ಈಸ್ v is equal to pi ಇಂಟು 5 ಸ್ಕ್ವೇರ್ ಅಂದ್ರೆ 25 by 2 ಪ್ಲಸ್ 5 ಇಂಟು 2 ಅಂದ್ರೆ 10, ಇಲ್ಲಿ 2 2 ಕ್ಯಾನ್ಸಲ್ ಆಗುತ್ತೆ. ಸೊ 2 ಇಂಟು 2 4, 4 ಪ್ಲಸ್ 2 is minus 6. Okay, so if you simplify this, you get the answer is 33 pi by 2, that is cubic units ಅಂತ ಬರೀತೀವಿ. 33 pi by 2 cubic units. ಇಷ್ಟೇ. ಏನೇನು ಕೊಟ್ಟಿದ್ದಾರೆ ಫಸ್ಟ್ ಬರ್ಕೋಬೇಕು, ವಾಲ್ಯೂಮ್ ಫಾರ್ಮುಲಾ ಬರ್ಕೊಳ್ಬೇಕು, ಸಬ್ಸ್ಟಿಟ್ಯೂಷನ್ ಮಾಡಬೇಕು, ಇಂಟಿಗ್ರೇಷನ್ ಮಾಡಬೇಕು, ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಸಬ್ಸ್ಟಿಟ್ಯೂಷನ್ ಮಾಡಬೇಕು, ಸಿಂಪ್ಲಿಫೈ ಮಾಡಬೇಕು. ಅಟ್ಲೀಸ್ಟ್ ಇಷ್ಟು ಮಾಡಿದ್ರೆ ನಿಮ್ಗೆ 4 ಮಾರ್ಕ್ಸ್. ಸಿಂಪ್ಲಿಫಿಕೇಶನ್ ಮಿಸ್ ಆಗಿ ತಪ್ಪಾದ್ರೂ ಕೂಡ ಸಮಸ್ಯೆ ಇಲ್ಲ, ಇಷ್ಟು ಮಾಡಿದ್ರೆ 4 ಸ್ಟೆಪ್ಸ್ಗೆ 4 ಮಾರ್ಕ್ಸ್ ಇರುತ್ತೆ. ಇಷ್ಟೇ ಸಿಂಪಲ್ ಪ್ರಾಬ್ಲಮ್. ಏರಿಯಾ ಕೂಡ ಇಷ್ಟೇ ಸಿಂಪಲ್ ಇರುತ್ತೆ, ವಾಲ್ಯೂಮ್ ಕೂಡ ಇಷ್ಟೇ ಸಿಂಪಲ್. ಏರಿಯಾದಲ್ಲಿ ಬರೀ ಇಂಟಿಗ್ರೇಷನ್ ಫ್ರಮ್ a to b y dx, ವಾಲ್ಯೂಮ್ ಅಲ್ಲಿ ಪೈ ಬರುತ್ತೆ, y ಸ್ಕ್ವೇರ್ ಬರುತ್ತೆ, ಅಷ್ಟೇ. ಓಕೆ, ನೆಕ್ಸ್ಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ವಾಲ್ಯೂಮ್ ಆಫ್ ಸಾಲಿಡ್ ಜನರೇಟೆಡ್. ಪ್ರಾಬ್ಲಮ್ ಕರೆಕ್ಟ್ ಆಗಿ ಓದ್ಕೊಳ್ಳಿ. ವಾಲ್ಯೂಮ್ ಆಫ್ ಸಾಲಿಡ್ ಜನರೇಟೆಡ್ by the revolution of the curve y square is equal to x cube plus 5x, between the ordinates x equal to 2, x equal to 4. so ಏನ್ ಕೊಟ್ಟಿದ್ದಾರೆ, ಕರ್ವ್ ಕೊಟ್ಟಿದ್ದಾರೆ, a ವ್ಯಾಲ್ಯೂ 2, b ವ್ಯಾಲ್ಯೂ 4. ಫಸ್ಟ್ ವ್ಯಾಲ್ಯೂ ಯಾವ್ದಿರುತ್ತೆ ಅದು a, ಸೆಕೆಂಡ್ ವ್ಯಾಲ್ಯೂ ಯಾವ್ದಿರುತ್ತೆ ಅದು b. ಆ ರೀತಿಯಲ್ಲಿ ತಗೊಳ್ತೀವಿ. ನೆಕ್ಸ್ಟ್ ಫಾರ್ಮುಲಾ ಪೈ ಫ್ರಮ್ ಇಂಟಿಗ್ರೇಷನ್ a to b y ಸ್ಕ್ವೇರ್ dx ಇದೆ, ಅದನ್ನ ಬರ್ಕೊಂಡಿದೀವಿ. a ಅಂದ್ರೆ 2, b ಅಂದ್ರೆ 4, y ಸ್ಕ್ವೇರ್ ಅಂದ್ರೆ x ಕ್ಯೂಬ್ ಪ್ಲಸ್ 5x dx ಬರ್ಕೊಂಡಿದ್ದೀನಿ. ಅದಾದ್ಮೇಲೆ ಇಂಟಿಗ್ರೇಷನ್ ಆಫ್ x ಕ್ಯೂಬ್ ಅಂದ್ರೆ x ಪವರ್ 4 by 4, ಇಂಟಿಗ್ರೇಷನ್ ಆಫ್ x ಅಂದ್ರೆ x ಸ್ಕ್ವೇರ್ by 2, ಬಿಟ್ವೀನ್ ದ ಲಿಮಿಟ್ಸ್ 2 to 4.
ಈಗ ಫಸ್ಟ್ ಏನ್ ಮಾಡಿ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲೆಲ್ಲ 4 ಅಪ್ಲೈ ಮಾಡಿ ಲಿಮಿಟ್ ಅನ್ನ, ಮೈನಸ್ ಹಾಕೊಂಡು ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲೆಲ್ಲ 2 ಲಿಮಿಟ್ ಅನ್ನ ಅಪ್ಲೈ ಮಾಡಿ. ಸೊ 4 ಪವರ್ 4/4 ಇದೆ, ಒಂದೊಂದು 4 ಕ್ಯಾನ್ಸಲ್ ಆದ್ರೆ 4 ಕ್ಯೂಬ್ ಆಗುತ್ತೆ, 4 ಕ್ಯೂಬ್ ಅಂದ್ರೆ 64. then ಇಲ್ಲಿ 4² 2 ಇದೆ, 4² ಅಂತ ಅಂದ್ರೆ 16, 16/2 ಅಂದ್ರೆ 8, 8 5 40. ಡೈರೆಕ್ಟ್ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಿದ್ದೀವಿ, ಯಾಕೆಂದ್ರೆ ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡಿ ಆನ್ಸರ್ ಬರೆಯೋದಕ್ಕೆ ಒಂದೇ ಮಾರ್ಕ್ಸ್, ಅದಕ್ಕೋಸ್ಕರ. ಮೈನಸ್ 2 ಇಂದ 2 ಪವರ್ 4/4 ಅಂದ್ರೆ 2 ಪವರ್ 4 ಅಂದ್ರೆ 16, 16/4 ಅಂದ್ರೆ 4. ದೆನ್ ಇಲ್ಲಿ 2² 2 ಅಂದ್ರೆ 4/2 ಅಂದ್ರೆ 2, 2 5 10. ಸೊ ಸಿಂಪ್ಲಿಫೈ ಮಾಡಿದ್ರೆ 64 ಪ್ಲಸ್ 40 104, 104 ಮೈನಸ್ 14 ಅಂತ ತಗೊಂಡ್ರೆ ದ ಫೈನಲ್ ಆನ್ಸರ್ ಇಸ್ 90 ಪೈ ಕ್ಯೂಬಿಕ್ ಯೂನಿಟ್ಸ್. ಸೊ ತುಂಬಾ ಸಿಂಪಲ್ ಆಗಿ ಬಂದಿದೆ, 90 ಪೈ ಕ್ಯೂಬಿಕ್ ಯೂನಿಟ್ಸ್ ಅಂತ ಹೇಳಿ ಬರುತ್ತೆ, ಅಷ್ಟೇ ಸಿಂಪಲ್. ಸೊ ಹೇಗೆ ಬರ್ಕೊಳ್ತೀರಾ? ಗಿವನ್ y² is equal to x³ plus 5x, a is equal to 2, b is equal to 4. ಫಸ್ಟ್ ಫಾರ್ಮುಲಾಗೆ 1 ಮಾರ್ಕ್ಸ್, v is equal to pi from a to b y² dx. ನೆಕ್ಸ್ಟ್ ಸಬ್ಸ್ಟಿಟ್ಯೂಷನ್ ಗೆ 1 ಮಾರ್ಕ್ಸ್, a ಅಂದ್ರೆ 2, b ಅಂದ್ರೆ 4, y² ಅಂದ್ರೆ x³ plus 5x into dx. ದೆನ್ ಇಂಟಿಗ್ರೇಷನ್ ಗೆ 1 ಮಾರ್ಕ್ಸ್, pi ಇಂಟಿಗ್ರೇಷನ್ ಆಫ್ x³ ಅಂದ್ರೆ x power 4/4 plus 5x integration of x ಅಂದ್ರೆ x²/2 between the limits 2 to 4. ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ, pi into integration of 4 power 4/4 plus 5 into 4² ಇದು ಅಪ್ಪರ್ ಲಿಮಿಟ್, ಎಲ್ಲದಕ್ಕೂ 4 ಹಾಕಿದ್ದೀನಿ. ಮೈನಸ್ ಎಲ್ಲೆಲ್ಲಿ x ಇದೆ ಅಲ್ಲೆಲ್ಲ 2 ಹಾಕಬೇಕು, 2 power 4/4 plus 5 into 2² 2. ಓಕೆ, ಇದು ಲೋಯರ್ ಲಿಮಿಟ್. ಈಗ ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ ಒಂದೊಂದು 4 ಕ್ಯಾನ್ಸಲ್ ಆಗುತ್ತೆ, ಸೊ ಒಂದು 3 ಉಳಿಯುತ್ತೆ. 4 ಕ್ಯೂಬ್ ಅಂದ್ರೆ ಇಟ್ ಈಸ್ 64 ಪ್ಲಸ್ ಇಲ್ಲಿ ಒಂದೊಂದು 4 ಕ್ಯಾನ್ಸಲ್ ಆಗುತ್ತೆ, 5 4s 20. ಓಕೆ ಸಾರಿ, ಓಕೆ 4² ಇದೆ, ಸಾರಿ ಇಲ್ಲಿ 2 ಇದೆ, 2. ಸೊ 4² ಅಂದ್ರೆ 16, 16/2 ಅಂದ್ರೆ 8, 8 5s 40 ಆಗುತ್ತೆ. ಓಕೆ, ದಿಸ್ ಇಸ್ 40. ಮೈನಸ್ ಇಲ್ಲಿ 2 ಪವರ್ 4 ಅಂದ್ರೆ 16, 16/4 ಅಂದ್ರೆ 4 ಆಗುತ್ತೆ, ಪ್ಲಸ್ 2² ಇಲ್ಲಿ 1 ಕ್ಯಾನ್ಸಲ್ ಆದ್ರೆ 5 2s 10. ಸೊ 64 ಪ್ಲಸ್ 4 40 ಅಂದ್ರೆ 104, 104 ಮೈನಸ್ 14 ಅಂದ್ರೆ ಇಟ್ ಈಸ್ 90 ಪೈ ಕ್ಯೂಬಿಕ್ ಯೂನಿಟ್ಸ್. ಇಷ್ಟ ವಾಲ್ಯೂಮ್ ಇಸ್ ದಿಸ್ ಒನ್. ಸೇಮ್ ಥಿಂಗ್ ಇಲ್ಲಿ ಏನ್ ಮಾಡಿದೀವಲ್ಲ ಅದನ್ನ ಇನ್ನೊಂದ್ಸರಿ ಮಾಡಿ ತೋರಿಸ್ತಾ ಇದೀವಿ ಅಷ್ಟೇ, ಏನ್ ಡಿಫರೆನ್ಸ್ ಇಲ್ಲ, ಬಟ್ ಆನ್ಸರ್ ವಿಲ್ ಬಿ ಸೇಮ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಯಾವ್ದಿದೆ? ನೆಕ್ಸ್ಟ್ ಪ್ರಾಬ್ಲಮ್ ಅಂತ ನೋಡೋದಾದ್ರೆ ಸೇಮ್ ಥಿಂಗ್, ಫೈಂಡ್ ದ ವಾಲ್ಯೂಮ್ ಆಫ್ ಸಾಲಿಡ್ ಜನರೇಟೆಡ್ ಬೈ ರಿವಾಲ್ವಿಂಗ್ ದ ಕರ್ವ್ y is equal to root of x² plus 1 and x equal to 0 and x equal to 2. ಅವ್ರು ಏನೇನು ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಂಡು ಬಿಡೋಣ. ಗಿವನ್ y is equal to square root of x² plus 1, a is equal to 0 and b equal to 2. ಫಾರ್ಮುಲಾ ಬರ್ಕೊಂಡು ಬಿಡೋಣ. ಇಂಟಿಗ್ರೇಷನ್ 5 pi from integration from a to b y² dx is equal to, ಇದು ಫಾರ್ಮುಲಾ. a ಜಾಗದಲ್ಲಿ 0, b ಜಾಗದಲ್ಲಿ 2. ಇಲ್ಲಿ y² ಅಲ್ಲಿ ಕೊಟ್ಟಿರ್ತಕ್ಕಂಥ ಫಾರ್ಮುಲಾ ಯಾವುದು? y. ಓಕೆ, ನಮಗೆ ಬೇಕಾಗಿರೋದು y² ಅಂದಾಗ y² is equal to y² ಅಂದ್ರೆ square root of x² plus 1 whole square ಆಗುತ್ತೆ. ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ ವಿಟ್ ಗೆಟ್ಸ್ ದ ಆನ್ಸರ್ ಇಸ್ x² plus 1 ಆಗುತ್ತೆ. ಸೊ ಸ್ಕ್ವೇರ್ ರೂಟ್ ಕೊಟ್ಟಿದ್ದಾರೆ, y is equal to root of x² plus 1. ನನಗೆ y² ಬೇಕು ಅಂದ್ರೆ ಈ ಕಡೆಯಿಂದ ಕೂಡ ಸ್ಕ್ವೇರ್ ಮಾಡಿ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ x² plus 1 ಬರುತ್ತೆ. ಆ y² ಜಾಗದಲ್ಲಿ ನಾನು x² plus 1 ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡಿದ್ದೀನಿ. ದೆನ್ ಇಂಟಿಗ್ರೇಷನ್ ಆಫ್ x² ಅಂದ್ರೇನು? x³/3. ಇಂಟಿಗ್ರೇಷನ್ ಆಫ್ 1 ಅಂದ್ರೇನು? x. ಬಿಟ್ವೀನ್ ದ ಲಿಮಿಟ್ 0 to 2. ಸೊ ಫಸ್ಟ್ ಎಲ್ಲೆಲ್ಲಿ x ಇದೆ ಅಲ್ಲೆಲ್ಲ ಅಪ್ಪರ್ ಲಿಮಿಟ್ 2 ಅಪ್ಲೈ ಮಾಡಿ. ಸೊ 2³/3 ಅಂದ್ರೆ 8/3 ಪ್ಲಸ್ 2 x ಅಂದ್ರೆ 2 ಮೈನಸ್ ಲೋಯರ್ ಲಿಮಿಟ್ ಅಪ್ಲೈ ಮಾಡಿ, 0³/3 ಅಂದ್ರೆ 0, ದೆನ್ 2 x ಜಾಗದಲ್ಲಿ 0. ಸೊ ಅಲ್ಲಿ ಈ ಹೋಲ್ ಟರ್ಮ್ ಏನಾಯ್ತು? 0 ಆಯ್ತು. ದೆನ್ ಇಲ್ಲಿ 3 LCM ಅಂದ್ರೆ 3 2s 6, 8 plus 6 ಅಂದ್ರೆ 14, 14/3 ಆಗುತ್ತೆ. ದೇರ್ಫೋರ್ ವಾಲ್ಯೂಮ್ ಫಾರ್ಮುಲಾ ಇಸ್ 14/3 ಪೈ ಕ್ಯೂಬಿಕ್ ಯೂನಿಟ್ಸ್. ಇಲ್ಲಿ ಯೋಚನೆ ಮಾಡುವಂಥದ್ದು ಏನು ಇಲ್ಲ, ದಟ್ಸ್ ವೆರಿ ಸಿಂಪಲ್. ದೇ ಆರ್ ಗಿವನ್ y is equal to square root of x² plus 1. ಬಟ್ ನನಗೆ ಫಾರ್ಮುಲಾ ಪ್ರಕಾರ ಬೇಕಾಗಿರೋದು y² ಅಷ್ಟೇ. y² ಬೇಕು ಅಂದ್ರೆ ಈ ಕಡೆನೂ ಸ್ಕ್ವೇರ್ ಮಾಡಿ, ಅವಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, x² plus 1 ಬರುತ್ತೆ. ದೆನ್ a is equal to 0, b is equal to 2. As per this one, v is equal to pi from a to b y² dx. ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ pi from integration from 0 to 2 y² ಅನ್ನು ನಾವು ಕಂಡುಹಿಡ್ಕೊಂಡಿರೋದ್ರಿಂದ x² plus 1 dx. ಸೊ pi integration from x² ಅಂದ್ರೆ x³/3 ಪ್ಲಸ್ ಇಂಟಿಗ್ರೇಷನ್ ಆಫ್ 1 ಅಂದ್ರೆ x ಬಿಟ್ವೀನ್ ದ ಲಿಮಿಟ್ 0 to 2. ಸೊ ಅದನ್ನು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ pi ಫಸ್ಟ್ ಅಪ್ಪರ್ ಲಿಮಿಟ್ ಅಂದ್ರೆ 2³ ಅಂದ್ರೆ 8/3 ಪ್ಲಸ್ 2 ಮೈನಸ್ 0³ ಅಂದ್ರೆ 0 ಪ್ಲಸ್ 0
ಅಷ್ಟೇ. ಸೊ 8/3 LCM ಎಲ್ಲ ತಗೊಂಡು ಮಾಡಿದ್ರೆ ವಿ ಗೆಟ್ ದ ಆನ್ಸರ್ ಇಸ್ 14 pi/3 cubic units. That is the required solution. ಇಷ್ಟೇ, ನೀವು 10 ಪ್ರಾಬ್ಲಮ್ ಮಾಡಿಸ್ಲಿ 100 ಪ್ರಾಬ್ಲಮ್ ಮಾಡಿಸ್ಲಿ, ದ ಮೆಥಡ್ ಇಸ್ ಸೇಮ್ and they will give very simple problems. ಯಾಕೆಂದ್ರೆ ಸಿಲೆಬಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ, they are going to give very simple problems. Okay, another one we will discuss. Y square is equal to x square plus 5x ಕೊಟ್ಟಿದ್ದಾರೆ. It is rotated about x axis. We have to find the volume of solid generated between x equal to 1 x equal to 2. ನಮ್ಗೆ ಇಷ್ಟು ಪ್ರಾಬ್ಲಮ್ ಅಲ್ಲಿ ಇಷ್ಟೇ ಬೇಕಾಗಿರೋದು. ಏನ್ ಕೊಟ್ಟಿದ್ದಾರೆ, ಏನ್ ಕಂಡುಹಿಡಿಯಬೇಕು, ಅಪ್ಪರ್ ಲಿಮಿಟ್ ಏನು, ಲೋಯರ್ ಲಿಮಿಟ್ ಏನು ಬರ್ಕೊಂಡಿದೀವಿ. y square is equal to x square plus 5x ಕೊಟ್ಟಿದ್ದಾರೆ. a equal to 1 b equal to 2. ವಾಲ್ಯೂಮ್ ಫಾರ್ಮುಲಾ is pi from a to b y square dx. a ಜಾಗದಲ್ಲಿ 1, b ಜಾಗದಲ್ಲಿ 2 ಸಬ್ಸ್ಟಿಟ್ಯೂಷನ್ ಮಾಡಿ, y square ಅಂದ್ರೆ x square plus 5x ಅದನ್ನು ಸಬ್ಸ್ಟಿಟ್ಯೂಷನ್ ಮಾಡಿದ್ದೀವಿ. ದೆನ್ ಇಂಟಿಗ್ರೇಷನ್ ಆಫ್ x square ಅಂದ್ರೆ x cube by 3, ಇಂಟಿಗ್ರೇಷನ್ ಆಫ್ x ಅಂದ್ರೆ x square by 2 ಬಿಟ್ವೀನ್ ದ ಲಿಮಿಟ್ಸ್ 1 to 2. ಸೊ ಈಗ ಫಸ್ಟ್ ಎಲ್ಲೆಲ್ಲಿ x ಇದೆ ಅಲ್ಲೆಲ್ಲ ಅಪ್ಪರ್ ಲಿಮಿಟ್ 2 ಸಬ್ಸ್ಟಿಟ್ಯೂಷನ್ ಮಾಡಿ, ಮೈನಸ್ ಹಾಕೊಂಡು ಎಲ್ಲೆಲ್ಲಿ x ಇದೆ ಅಲ್ಲೆಲ್ಲ 1 ಸಬ್ಸ್ಟಿಟ್ಯೂಷನ್ ಮಾಡಿ. ಸೊ ಪೈ ಹೊರಗಡೆ ಇರುತ್ತೆ. ಫಸ್ಟ್ 2 cube by 3 ಅಂದ್ರೆ 8/3 ಪ್ಲಸ್ 5 into 2 square by 2 ಅಂದ್ರೆ 5 into 4/2 ಮೈನಸ್ 1 cube by 3 ಅಂದ್ರೆ 1/3 ಪ್ಲಸ್ 5 into 1 square by 2 ಅಂದ್ರೆ 1/2. If you simplify this, 8/3 ಇಲ್ಲಿ 2 2s are 4 ಆಗುತ್ತೆ. ಸೊ 5 2s are 10 ಮೈನಸ್ 1/3 ಮೈನಸ್ 5/2 ಆಯ್ತು. ಸೊ ಇದನ್ನ ನಾವು LCM ತಗೊಂಡು ಎಲ್ಲ ಸಿಂಪ್ಲಿಫೈ ಮಾಡಿದ್ರೆ ವಿ ಗೆಟ್ ದ ಆನ್ಸರ್ 61 pi/6 cubic units. ಸೊ ಸಿಂಪ್ಲಿಫಿಕೇಶನ್ ಇಸ್ ಲೆಫ್ಟ್ ಟು ಯು. ಇಲ್ಲಿ ನಿಮಗೆ ಆನ್ಸರ್ ಇರೋದ್ರಲ್ಲಿ ಫಾರ್ಮುಲಾಗೆ ಮಾರ್ಕ್ಸ್ ಇರೋದು 1 ಮಾರ್ಕ್ಸ್, ಸಬ್ಸ್ಟಿಟ್ಯೂಷನ್ 1 ಮಾರ್ಕ್ಸ್, ಇಂಟಿಗ್ರೇಷನ್ಗೆ 1 ಮಾರ್ಕ್ಸ್, ಲಿಮಿಟ್ ಅಪ್ಲೈ ಮಾಡಕ್ಕೆ 1 ಮಾರ್ಕ್ಸ್, ಕೊನೆ ಸಬ್ಸ್ಟಿಟ್ಯೂಷನ್ 1 ಮಾರ್ಕ್ಸ್ ಇರುತ್ತೆ. ಅದನ್ನ ನೀಟಾಗಿ ಮಾಡಿದ್ರೆ ನಿಮಗೆ 1 ಮಾರ್ಕ್ಸ್ ಬರುತ್ತೆ. ಇಷ್ಟೇ ಪ್ರಾಬ್ಲಮ್ಸ್. ನೀವು 10 100 ಎಷ್ಟಾದ್ರೂ ಪ್ರಾಬ್ಲಮ್ ಮಾಡಿ ಇಷ್ಟೇ. ಅವ್ರೇನು y ಅಥವಾ y ಸ್ಕ್ವೇರ್ ಕೊಟ್ಟಿರ್ತಾರೆ ಅದನ್ನ ಹಾಕೋಬೇಕು, ಸಿಂಪ್ಲಿಫೈ ಮಾಡ್ಕೊಂತ ಹೋಗ್ಬೇಕು ಅಷ್ಟೇ. ಓಕೆ, ಸೊ ಇಲ್ಲಿ ಕೆಲವೊಂದು ಅಸೈನ್ಮೆಂಟ್ ಪ್ರಾಬ್ಲಮ್ಸ್ ಕೂಡ ಕೊಟ್ಟಿದ್ದೀನಿ. ಸೇಮ್ ಥಿಂಗ್, ಇಲ್ಲಿ y ಸ್ಕ್ವೇರ್ ಕೊಟ್ಟಿದ್ದಾರೆ, a equal to 0 b equal to 2 ಕೊಟ್ಟಿದ್ದಾರೆ. ಇಲ್ಲಿ y ಕೊಟ್ಟಿದ್ದಾರೆ, ಇದನ್ನ ನೀವು y ಸ್ಕ್ವೇರ್ ಮಾಡ್ಕೊಂಡ್ರೆ x plus 1 ಹೋಲ್ ಸ್ಕ್ವೇರ್ ಆಗುತ್ತೆ. x plus 1 ಹೋಲ್ ಸ್ಕ್ವೇರ್ ಅಂದ್ರೆ ಇಟ್ ಇಸ್ a plus b ಹೋಲ್ ಸ್ಕ್ವೇರ್ ಫಾರ್ಮುಲಾ. ಸೊ x ಸ್ಕ್ವೇರ್ ಅಂದ್ರೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್, ಅದು 1, 2ab ಅಂದ್ರೆ 2x ಅಷ್ಟೇ. ಸಿಂಪಲ್. x ಸ್ಕ್ವೇರ್ ಪ್ಲಸ್ 1 ಪ್ಲಸ್ 2x ಆಗುತ್ತೆ. ಈ ಒಂದು ಫಾರ್ಮುಲಾನ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ. ಅದಾದ್ಮೇಲೆ a equal to 0 b equal to 2 ಹಾಕೊಂಡು ಸಿಂಪ್ಲಿಫೈ ಮಾಡ್ಕೊಳ್ತಾ ಹೋಗಿ. ಈ ಪ್ರಾಬ್ಲಮ್ ಅಲ್ಲಿ y square is equal to x square minus 4 ಡೈರೆಕ್ಟ್ ಕೊಟ್ಟಿದ್ದಾರೆ. a equal to -1 b equal to 1 ಕೊಟ್ಟಿದ್ದಾರೆ. ಸೊ ಇಂಟಿಗ್ರೇಷನ್ ಮಾಡಿ ಮಾಡಬಹುದು. ಇಲ್ಲಿ y square is equal to 2x square minus 1, x equal to 1 ಅಂದ್ರೆ a equal to 1 b equal to 2 ಕೊಟ್ಟಿದ್ದಾರೆ. ಇವನ್ ಹಾಕೊಂಡು ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫೈ ಮಾಡಿ ನಿಮ್ಗೆ ಆರಾಮಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ಏರಿಯಾಗ ಒಂದು ಪ್ರಾಬ್ಲಮ್ ಕಂಪಲ್ಸರಿ ಬರುತ್ತೆ, ವಾಲ್ಯೂಮ್ ಒಂದು ಫಾರ್ಮುಲಾ ಪ್ರಾಬ್ಲಮ್ ಒಂದು ಕಂಪಲ್ಸರಿ ಬರುತ್ತೆ. ಎರಡರಲ್ಲೂ ಇಂಟರ್ನಲ್ ಚಾಯ್ಸ್ ಇರುತ್ತೆ. ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಅಟೆಂಡ್ ಮಾಡಬೇಕು. ಕರೆಕ್ಟ್ ಆಗಿ ಫಾರ್ಮುಲಾ ಅರ್ಥ ಮಾಡ್ಕೊಂಡು ನೀವು ಬರೆದ್ರೆ ಅದು ನಿಮಗೆ ಈಸಿಯಾಗಿ 5 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ದಟ್ ಇಸ್ ಆಲ್ ಅಬೌಟ್ ದಿಸ್ ಸೆಷನ್. ಈ ಒಂದು ಸೆಷನ್ ಅಲ್ಲಿ ವಿ ಹಾವ್ ಡಿಸ್ಕಸ್ಡ್ ಅಬೌಟ್ ವಾಲ್ಯೂಮ್ ಆಫ್ ಸಾಲಿಡ್ ಆಫ್ ರೆವಲ್ಯೂಷನ್ ಪ್ರಾಬ್ಲಮ್ಸ್ ಮತ್ತೆ ಅಸೈನ್ಮೆಂಟ್ ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಅಂಡ್ ದಟ್ ಈಸ್ ದ ಎಂಡ್ ಆಫ್ ದಿಸ್ ಹೋಲ್ ಸಿಲೆಬಸ್. ಈ ಒಂದು ಹೋಲ್ ನಾನು ಸೀರೀಸ್ ಅಲ್ಲಿ ನಾನು ಎಲ್ಲ 5 ಚಾಪ್ಟರ್ಗಳದ್ದು ಟೋಟಲ್ 52 ಸೆಷನ್ಸ್. ಓಕೆ, 5 ಚಾಪ್ಟರ್ಸ್. ಪ್ರತಿಯೊಂದು ಚಾಪ್ಟರ್ದು ಕೂಡ 52 ಒಂದೊಂದು ಸೆಷನ್ಸ್ ಲೆಕ್ಕದಲ್ಲಿ 52 ಸೆಷನ್ಸ್ ಗಳನ್ನ ನಾನು ಈ ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಿ. ನೋಡಿ ಇದರ ಒಂದು ಉಪಯೋಗವನ್ನು ನೀವು ಪಡ್ಕೊಳ್ಬಹುದು. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಮೈ ವಿಡಿಯೋಸ್. Thank you very much and see you with the new other videos. Thank you.